ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ? ಹಾಂ, ನೋಡ್ತಾ ಇದ್ದೀನಿ. ಯಾರು ಗೆಲ್ಬೋದು ಈ ಸೀಸನ್? ಕಾರ್ತಿಕ್ ಗೆಲ್ಬೋದು. ಕಾರ್ತಿಕ್ ಗೆಲ್ಬೋದು. ಕಾರ್ತಿಕ್ ಗೆದ್ದೇ ಗೆಲ್ಬೋದು. ಸರ್ ಬಿಗ್ ಬಾಸ್ ನೋಡ್ತಿದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾಂ. ಯಾರು ಗೆಲ್ಬೋದು ಈ ಸೀಸನ್? ಈ ಸೀಸನಲ್ಲಿ ಸಂಗೀತ ಅಂದ್ಕೊಂಡಿದ್ದೀನಿ. ಸಂಗೀತ ಗೆಲ್ತಾರೆ. ಓಕೆ, ಯಾಕೆ ಇಷ್ಟ ಆಗ್ತಾರೆ ಅವರು? ಹಾಂ, ಸರ್ ಈ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ. ಯಾರು ಗೆಲ್ಬೋದು ಈ ಸೀಸನ್? ನನಗೆ ಕಾರ್ತಿಕ್ ಅನಿಸುತ್ತೆ. ಕಾರ್ತಿಕ್. ಹಾಂ, ವಿನಯ್ ಮತ್ತು ಸಂಗೀತ ಅವ್ರ ಬಗ್ಗೆ ಅಭಿಪ್ರಾಯ ಏನು? ವಿನಯ್ ಮತ್ತು ಸಂಗೀತ ಇಬ್ಬರು ಚೆನ್ನಾಗಿ ಆಡ್ತಿದ್ದಾರೆ. ಮತ್ತು ಸಂಗೀತ ಕೂಡ ತುಂಬ ಬೋಲ್ಟಾಗಿ ಆಡ್ತಾರೆ. ಇಷ್ಟ ಆಗ್ತಾರೆ ಅವರು ಕೂಡ. ಡ್ರೋನ್ ಪ್ರತಾಪ್ ಬಗ್ಗೆ ಅವರಂತೂ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಕಾರ್ತಿಕ್ ಯಾವ ಕಾರಣಕ್ಕೆ ಇಷ್ಟ ಆಗ್ತಾರೆ? ಅವರು ಅವರು ಅವ್ರ ಅವ್ರ ಆಟ ಅವ್ರು ಆಡ್ತಿದ್ದಾರೆ. ಮತ್ತು ಬೇರೆ ಯಾರಿಗೂ ಇದು ಮಾಡ್ತಿಲ್ಲ. ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅಷ್ಟೇ ಎನರ್ಜಿ ಆಗಿದ್ದಾರೆ. ಅವ್ರು ನೋಡೋಕ್ಕೂ ಚೆನ್ನಾಗಿದ್ದಾರೆ. ಲೆನ್ ಲುಕ್ಕಲ್ಲಿ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ಈ ಸೀಸನ್ ಯಾರು ಯಾರು ಗೆಲ್ಬೋದು? ಗೆಲ್ಬೋದಪ್ಪ? ಯಾರು ನಾವು ನೋಡ್ತಾ ಇಲ್ಲ. ಸಂಗೀತ ಡ್ರೋನ್ ಪ್ರತಾಪ್ ಇದ್ದಾರೆ. ಡ್ರೋನ್ ಪ್ರತಾಪ್ ಗೆಲ್ಬೋದು. ಸೂಪರ್ ಮೂವಿ ಸರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಯಾರು ಗೆಲ್ಬೋದು ಈ ಸೀಸನ್? ಹಳ್ಳಿಕಾರ್. ಓಕೆ, ಈ ಕಾರ್ತಿಕ್ ಮತ್ತು ಸಂಗೀತ, ವಿನಯ್, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಹಳ್ಳಿಕಾರ್ ಫಸ್ಟು ನಮ್ಮ ಫ್ರೆಂಡ್ಸು, ಸೆಕೆಂಡ್ ಬಂದು ಡ್ರೋನ್ ಪ್ರತಾಪು. ಬಟ್ ಹಳ್ಳಿಕಾರ್ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಜೈ ಹಳ್ಳಿಕಾರ್. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀನಿ ಸರ್. ನಿಮ್ಗೆ ಯಾರೆಲ್ಲ ಇಷ್ಟ ಆಗ್ತಾರೆ? ಹಳ್ಳಿಕಾರ ಯಾಕೆ ಅವರೇ ಗೆಲ್ಬೇಕಂತಾರ? ಅವರೇ ಗೆಲ್ಲಬೇಕು. ಓಕೆ, ಸಂಗೀತ ಮತ್ತು ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಇದ್ದಾರೆ. ಅವ್ರ ಬಗ್ಗೆ ಅಭಿಪ್ರಾಯ ಏನು? ಚೆನ್ನಾಗಿ ಆಡ್ತಿದ್ದಾರೆ. ಫೈನಲಿಸ್ಟ್ ಅವ್ರಿಗೆ ಬರ್ಬೋದು ಅಂತ ನನಗೆ ಅನಿಸುತ್ತೆ. ನೋಡೋಣ ಯಾರು ಗೆಲ್ತಾರೆ ಅಂತ.